ಕಾಯದ ನಂಬರ್ 12ರ ಶಶಾಂಕನಿದ್ದಾನ. ಅತ್ಯುತ್ತಮವಾಗಿ ರೈಡಿಂಗ್ ದಾಳಿಯನ್ನ ಸಂಘಟಿಸಬಲ್ಲಂತ ಶಶಾಂಕ ಮುಟ್ಟಿದ್ದೇನೆಂದು ಹೋದ. ಕಾದು ನೋಡೋಣ, ಒಂದು ಪಂದ್ಯವನ್ನ ಆನಂದಿಸೋಣ. ಪಾಪ ಈ ಬಾರಿ ದಾಳಿಯಲ್ಲಿ ನಂಬರ್ 6ರ ಮಂಜು ನೀಲ ಕಾಯಜ ತನ್ನ ತಂಡದ ಶಕ್ತಿಯುತ ದಾಳಿಕರ. ವೈಟ್ಫೀಲ್ಡ್ ಚಾಲೆಂಜರ್ಸ್ ತಂಡ ಒಂದು ಕಡ ಮುನ್ನಡೆಯಲ್ಲಿ ಮತ್ತೆ ದಾಳಿಯಲ್ಲಿ ನಂಬರ್ 12ರ ಶಶಿ ಬೋನಸ್ ಉಚಿತವಾಗಿ ಸಿಕ್ಕರ ಖಚಿತವಾಗಿ ಕದಿಯಬಲ್ಲಂತ ಆಟಗಾರ. ಕದ್ದಿದ್ದು ನಿಜ. 2-0 in favor of Whitefield Challengers. ಎರಡು ಒಂದರ ನಡುವೆ ಪಂದ್ಯ. ಈ ಬಾರಿ ಕಿರಣ ನಂಬರ್ 9ರ ಆಟಗಾರ ಜಿಗಿಯುವ ಜಿಂಕೆ. ತನ್ನ ಎರಡು ಬದಿಗಳಿಂದಲೂ ದಾಳಿಯನ್ನ ಸಂಘಟಿಸಬಲ್ಲಂತ ಕಿರಣನಿಂದ ಯಾವುದೇ ಅಂಕಗಳಿಕೆ ಇಲ್ಲ. ಈ ಬಾರಿ ನಂಬರ್ 25ರ ಕ್ರಮ ಸಂಖ್ಯೆ ತನ್ನ ಹಿಂದಿನ ದಾಳಿಯಲ್ಲಿ ಬ್ಯೂಟಿಫುಲ್ ಟ್ಯಾಕಲ್. ಇನ್ನೊಂದು ಅಂಕ. ಈ ಒಂದು ಪಂದ್ಯವನ್ನ ಪ್ರೇಕ್ಷಕರು ನಿದ್ರೆಯನ್ನ ಬಿಟ್ಟು ಈ ಒಂದು ಪಂದ್ಯವನ್ನ ಸವಿತಾ ಇದ್ದಾರೆ. ಮತ್ತೊಮ್ಮೆ ಅನುಭವದಲ್ಲಿ ಅಪ್ರತಮಿದ ಇನ್ನೊಂದು ಅಂಕ. ನಾಲ್ಕು ಒಂದರ ನಡುವೆ ಸಾಗಿ ಬರ್ತಾ ಇದೆ. ಈ ಬಾರಿ ತಂಡದ ರಕ್ಷಣಾತ್ಮಕ ಶಕ್ತಿಯನ್ನು ಒಳಗೊಂಡಿರುವಂತಹ ಗಣಪತಿ ಹೊಸ ಪಟ್ಟಣ ಮುಂದಿನ ಪಂದ್ಯಕ್ಕಾಗಿ ಎಸ್ಎಸ್ಕೆ ಜಾಗ್ವಾರ್ ವರ್ಸಸ್ ತಿರುಮಲ ಹೊಸಪಟ್ಟಣ ತಂಡ ಪೂರ್ವ ಸಿದ್ಧತೆಯಲ್ಲಿರಬೇಕು. ಪ್ರಥಮ ಸುತ್ತಿನ ಎಲ್ಲ ಪಂದ್ಯಗಳು 7 ನಿಮಿಷಗಳು, ಹಾಗೆ ದ್ವಿತೀಯ ಸುತ್ತಿನ 10 ನಿಮಿಷಗಳ ಪಂದ್ಯವಾಗಿರುತ್ತದೆ. ಈ ಒಂದು ಥ್ರೋ ಮಾದರಿಯ ಕೂಟ. ನಾಲ್ಕು ಒಂದರ ನಡುವೆ ಪಂದ್ಯ. ಈ ಬಾರಿ ಬಂದ ಹಲವಾರು ಸಮಯದ ವಿರಾಮದ ಬಳಿಕ ಮತ್ತೆ ರಾಗು ಯಾರು ರಂಗಿಗೆ ಮುಂಗವ ಇಟ್ಟವರ್ಯಾರು, ಗೊಂಗಿಗೆ ಬಣ್ಣವ ಬಡಿದವರ್ಯಾರು, ಈ ಒಂದು ಪಂದ್ಯವನ್ನು ಗೆಲ್ಲುವವರು ಯಾರು? 4 ಸಮ ಮತ್ತೆ ತೆಗೆಯುವ ಜಿಂಕೆ ಕಿರಣ. ಆರ್ಸಿಬಿಯ ನೈಜ ಅಭಿಮಾನಿ. ಟರ್ನಿಂಗ್ ವಾಟ್ ಅ ಟರ್ನಿಂಗ್ ಪಾಯಿಂಟ್. ಒಂದಕ್ಕದ ಮುನ್ನಡೆಯಲ್ಲಿ ವೈಟ್ಫೀಲ್ಡ್ ಚಾಲೆಂಜರ್ಸ್ ತಂಡ.
ಜಿಗಿಯುವ ಜಿಂಕೆ ಕಿರಣ ತನ್ನ ಎರಡು ಕಡೆಗಳಿಂದಲೂ ನೈಜವಾದಂತ ದಾಳಿಯನ್ನ ಸಂಘಟಿಸಬಲ್ಲಂತ ಅತಿ ಚುರುಕಾದ ಅತಿ ಸ್ಪೀಡ್ ಆದಂತ ಆಟಗಾರ. ಓಹೋ, ಈತನು ಕೂಡ ಜಿಗಿಯುವ ಜಿಂಕೆಗೆ. ಹಾಗೆಯೇ SSK ಜಾಗ್ವಾರ್ ತಂಡ ಪೂರ್ವ ಸಿದ್ಧತೆಯಲ್ಲಿರಬೇಕು. ತದನಂತರ ನಡೆಯುವ ಪಂದ್ಯ ಶ್ರೀ ಬಡ್ಡ ವಿನಾಯಕ ವರ್ಸಸ್ ರಾಜಾ ಹುಲಿ ಕಳಸಿನ ಮೂಟ. ಮತ್ತೊಮ್ಮ ದಾಳಿಯಲ್ಲಿ ಅತಿ ಅನುಭವಿ ಆಟಗಾರ. ಇನ್ನೊಂದಾಕ ಏನು ಇದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಈ ಒಂದು ದ್ವಿತೀಯ ಪಂದ್ಯವು ಕೂಡ ಮಜವಾಗಿದೆ, ಸೊಗಸಾಗಿದೆ.